ಎರಡು ಸೀರೆ, ಎರಡು ಚೆನ್ನಾಗಿರೋ ಸೀರೆಗಳು 800. Hi everyone, welcome back to Kavya Shivdas Kannada vlog. ಸೊ ಇವತ್ತು 5th ಮಂತ್ದು ಅನಾಮಲಿ ಸ್ಕ್ಯಾನಿಂಗ್ ಇದೆ. ಸೊ ಹೋಗ್ಬೇಕು, ಅದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಅವ್ರ ಮನೆಗೆ ಬಂದಿದ್ದೆ. ಯಾಕಂದರೆ ನಾನು ಇಲ್ಲೇ ಬೆಂಗಳೂರಲ್ಲಿ ತೋರಿಸ್ತಾ ಇರೋದಲ್ವ. ಸೊ ಅದಕ್ಕೆ ಇವಾಗ ಸ್ಕ್ಯಾನಿಂಗಿಗೆ ಹೋಗಬೇಕು. ಆ್ಯಕ್ಚುಲಿ 1:30ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರೋದು. ಸೊ ಅದಕ್ಕೆ ಎಷ್ಟೊತ್ತಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಆಲ್ರೆಡಿ ಒಂದು 12 o'clock ಏನೋ ಆಗಿದೆ. ಸೊ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವತ್ತು ಹೆಂಗೋ ಶುಕ್ರವಾರ ಅಲ್ವಾ. ಸೊ ಹಂಗೆ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಸಿಂಪಲ್ಲಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಾಯಿತು. ಸೊ ಬನ್ನಿ, ಇವತ್ತಿನ ದಿನ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸ್ವಲ್ಪ ಗಂಟ್ಲು ಸರಿಯಿಲ್ಲ, ನೆಗಡಿ ಆಗಿಬಿಟ್ಟು ಕೆಮ್ಮಾಗ್ಬಿಟ್ಟು ಸೊ ವಾಯ್ಸ್ ಒಂದು ಸ್ವಲ್ಪ ಕಿರಿಕಿರಿ ಅನಿಸ್ಬೋದು. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ, ಪೂರ್ತಿ ನೋಡಿ. ನನಗಂತೂ ಜೀವ ಡಗ್ ಡಗ್ ಅಂತಿದೆ. 3 months ಸ್ಕ್ಯಾನಿಂಗಲ್ಲೂ ಹಂಗೆ ಆಗ್ತಾಯಿತ್ತು. ಸೊ ಏನಾಗುತ್ತೆ ಏನೋ ಅಂತ. ಸೊ ಇವತ್ತು ಅದೇ ಫೀಲು. ಏನು ಪ್ರಾಬ್ಲಮ್ ಇಲ್ಲದೆ ಏನೂ ಇಲ್ಲದೆ ಬಂದರೆ ಸಾಕು. ಏನೇ ಆದರೂ ಭಯ ಅಂತ ಇದ್ದೇ ಇರುತ್ತಲ್ವ ಒಂದು ಸೈಡು. ಸ್ಕ್ಯಾನಿಂಗ್ ಎಲ್ಲ ಕರೆಕ್ಟಾಗಿ ಪಾಪದ್ದು ಗ್ರೋತ್ ಎಲ್ಲ ಚೆನ್ನಾಗಿ ಆಗೈತೆ ಅಂತ ಹೇಳ್ಬಿಟ್ರೆ ಸಾಕು. ಸೊ ಬನ್ನಿ ಇವಾಗ ಹೊರಡೋಣ. ನಮ್ಮ ಅಕ್ಕ ಏನು ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ. ಅವಳು ಕೂಡ ಮನೆಯೆಲ್ಲ ಒರೆಸಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಳೆ. ಸೊ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ಈಗ ದಿಲ್ಲನ್ಗೆ ಅಂದ್ಬಿಟ್ಟು ಏನು ದೋಸೆ ಹಾಕಿ ಸಬ್ಸಿಗೆ ಸೊಪ್ಪು ಅದು ಇದೆಲ್ಲ ಹಾಕಿ ದೋಸೆ ಮಾಡಿದ್ಲು, ದೋಸೆ ಚಟ್ನಿ. ಸೊ ಈಗ ಅವನಿಗೆ ಸ್ಕೂಲ್ ಮುಗಿಸ್ಕೊಂಡು ಅವ್ನು 3 ಗಂಟೆಗೆ ಬರ್ತಾನೆ. ಸೊ ನಮ್ದು ಇವಾಗ 1:15 ಲೇಟ್ ಆಗುತ್ತೆ ನಾವು ಬರೋಷ್ಟರಲ್ಲಿ. ಅದಕ್ಕೆ ಅವನಿಗೆ ಮಧ್ಯಾಹ್ನ ಊಟಕ್ಕೂ ಕೂಡ ಮಾಡಿಕ್ಬಿಟ್ಟು ಇವಾಗ ನಾವು ಹೊರಡೋದು. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗ್ಬೋದೇನೆ. ಇವಾಗ 11:45 12 ಗಂಟೆ ಆಗೈತೆ. ಸೊ ಬನಶಂಕರಿಗೆ ಹೋಗ್ಬಿಟ್ಟು ಅಲ್ಲಿಂದ ಮೆಟ್ರೋದಲ್ಲಿ ಹೊಂಟೋದ್ರೆ ನ್ಯಾಷನಲ್ ಕಾಲೇಜ್ ಹತ್ರ, ಅಲ್ಲಿಂದ ಆಟೋದಲ್ಲಿ ಹೋಗ್ಬೋದು. ಸೊ ಬೇಗ ಹೋಗಬೇಕು. ಸೊ ಬನ್ನಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಬನ್ನಿ ಇವಾಗ ಹೊರಡೋಣ, ನೋಡೋಣ ಸ್ಕ್ಯಾನಿಂಗ್ ಎಲ್ಲ ಏನೇನಾಗುತ್ತೆ ಅಂತ. ಬೇಗ ಸ್ಕ್ಯಾನಿಂಗ್ ಅಂದರೆ ಹಾಗೆ ಹಾಸ್ಪಿಟಲ್ಗೂ ಕೂಡ ಹೋಗಿ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೋರಿಸ್ಬೇಕು. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇವಾಗ ಹೊರಡೋಣ. ಸಿಂಪಲಾಗಿ ಒಂದು ಕುರ್ತಾ ಸೆಟ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಸೊ ಬನ್ನಿ ಹೊರಡೋಣ. ಸೊ ದೇವಸ್ಥಾನ ಅಂತೂ ಸಿಕ್ಕಾಪಟ್ಟೆ ರಶ್ ಐತೆ. ಸೊ ಒಳಗಡೆ ಹೋಗೋಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಇನ್ನು ಅಲ್ಲಿ ಆಸ್ಪತ್ರೆಗೆ ಹೋಗೋಕ್ಕೆ ಟೈಮ್ ಆಗಿಬಿಡುತ್ತೆ. ಸೊ ನೋಡೋಣ ಏನೇ ಮಾಡೋದು ಆಗಲ್ವಾ. 1:15 ಆದ್ರೂ ಆಯ್ತಿಲ್ಲಿ. ಸೊ ಆಚೆನೆ ಕೈ ಮುಗ್ಕೊಂಡು ಹೋಗೋದಷ್ಟೆ. ಸೊ ಒಳಗಡೆ ಹೋಗೋಕ್ಕಾಗಿಲ್ಲ, ಆಚೆನೆ ಕೈ ಮುಕ್ಕೊಂಡು. ಇಲ್ಲಿ ದೇವ್ರ ಸೀರೆದು ಸೇಲ್ ಮಾಡ್ತಿದ್ದಾರೆ, ಸೀರೆಗಳು ಸೇಲ್ ಮಾಡ್ತಾರಲ್ಲ ಹಂಗೆ. ಸೊ ಬನ್ನಿ ನೋಡೋಣ, ಟೈಮ್ ಆಗುತ್ತೆ ಬಟ್ ಆದ್ರೂ ನಮ್ಮ ಅಕ್ಕ ಇಲ್ಲಿ 2 ಸೀರೆ, ಎರಡು ಚೆನ್ನಾಗಿರೋ ಸೀರೆಗಳು 800. 800 for 2 sarees. 950. 950. ಸೊ ಇವಾಗ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ. ನಮ್ಗೆ ಕೊಟ್ಟಿರೋದು ಇಲ್ಲೇ ಶಂಕರ ಮಠ ರೋಡ್ ಶ್ರೀನಿವಾಸ್ ಸೆಂಟರ್ಗೆ. ಸೊ ಈಗ ಇಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇನ್ನೂ ಟೈಮ್ ಇದೆ, 1:15 ಹೇಳಿದ್ರು, ಇವಾಗ 1 o'clock. ಸೊ ಆರಾಮಾಗಿ ಹೋಗ್ಬೋದು. ನಮ್ಮ ಅಕ್ಕ ಹೋಯ್ತಾ ಅವಳೆ. 3 months NT ಸ್ಕ್ಯಾನ್ ಬಂದಿದ್ದಾಗ ನನಗೆ ಅಪಾಯಿಂಟ್ಮೆಂಟ್ ಸಿಕ್ಕಿರಲಿಲ್ಲ. ಯಾಕಂದ್ರೆ ನಾನು ಸ್ವಲ್ಪ ಲೇಟಾಗಿ ಕಾಲ್ ಮಾಡಿ ತಗೊಂಡಿದ್ರಿಂದ ಎಲ್ಲ ತಗೊಬಿಟ್ಟಿದ್ರು. ಸೊ ಅವಾಗಂತೂ ಸಿಕ್ಕಾಬಟ್ಟೆ ವೇಟ್ ಮಾಡಿದ್ವಿ, ಬಟ್ ಈ ಸಲ ಅಪಾಯಿಂಟ್ಮೆಂಟ್ ಸಿಕ್ತು. ಸೊ ಹಂಗೆ ಬೇಗನೂ ಕೂಡ ಆಯ್ತು. ಇನ್ನು ಹೋಗಿದ್ದೆ, ಅವ್ರೊಂದು ಫಾರ್ಮ್ ಕೊಡ್ತಾರೆ, ಅದನ್ನ ಫುಲ್ ಫಿಲ್ ಮಾಡಬೇಕು. ನಮ್ದು ಬಯೋಡೇಟಾ ಏನೇನಿರುತ್ತೆ ಅದನ್ನೆಲ್ಲ ಫಿಲ್ ಮಾಡಿ ಸೊ ಕೊಟ್ಟ ಮೇಲೆ ಅವ್ರು ನಮ್ಮನ್ನ ಸ್ಕ್ಯಾನಿಂಗ್ ಕರೆದ್ರು. ಸ್ಕ್ಯಾನಿಂಗ್ ಕೂಡ ತುಂಬಾನೇ ಚೆನ್ನಾಗಿ ಆಯ್ತು, ಏನು ಪ್ರಾಬ್ಲಮ್ ಇಲ್ಲ ಅಂತೂ. ನಮ್ಮ ಅಕ್ಕ ಇವಾಗ ಡೀಟೇಲ್ ಆಗಿ ಚೆಕ್ ಮಾಡ್ತಾವಳೆ, ಎಲ್ಲ ಅರ್ಥ ಆಯ್ತದೆ ಇವಾಗ ಅವಳಿಗೆ.
ಸೊ ಸ್ಕ್ಯಾನಿಂಗ್ ಎಲ್ಲ ಮುಗೀತು, ರಿಪೋರ್ಟ್ ಕೂಡ ಬಂತು. ಇವಾಗ ಇದನ್ನು ತಗೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕು. ಬಟ್ ಅವ್ರು ನೋಡಿದ್ರೆ ಡಾಕ್ಟರ್ 5 ಗಂಟೆಗೆ ಸಿಗ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ಟೈಮ್ ಬಂದು 2:30. ನೋಡ್ಬೇಕು ಹೆಂಗೆ ಟೈಮ್ ಪಾಸ್ ಮಾಡೋದಂತ. ಏನು ಮಾಡೋದೆ, ಮನೆಗೆ ಹೋಗೋದಾ? ಸೊ ಶ್ರೀನಿವಾಸ್ ಸೆಂಟರ್ ಮನೆಗೆ ಹೋಗೋದಾ, ಇಲ್ಲಾಂದರೆ ಮನೆಗೆ ಹೋದ್ರೆ ಮತ್ತೆ ಯಾರು ಬಂದರು ಅನ್ನಿಸ್ತದೆ. ಪಾರ್ಕು. ಸೊ ನೋಡೋಣ, ಇನ್ನು ಊಟಕ್ಕೆ ಹೋಗ್ಬೇಕು. ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡಿಕೊಂಡು ಒಟ್ಟಿಗೆ ತೋರಿಸ್ಕೊಂಡು ಹೋಗೋದಾ ಅಂತ. ಸೊ ನೋಡೋಣ, ಡಾಕ್ಟ್ರು ನೋಡ್ಬಿಟ್ಟು ರಿಪೋರ್ಟ್ನ ಏನು ಹೇಳ್ತಾರೆ ಅಂತ. ಸೊ ಬನ್ನಿ ಎಲ್ಲಾದರೂ ಊಟಕ್ಕೆ ಹೋಗೋಣ ನಡಿ. ಹಾಂ, ಎಲ್ಲಿ? ಬಾ ಹೋಗೋಣ. ಸೊ ಊಟಕ್ಕೆ ಅಂತ ಅಂದ್ಬಿಟ್ಟು SLV ಕಾರ್ನರ್ ಬಂದಿದ್ವಿ. ಸೊ ಟೇಸ್ಟ್ ಮಾಡ್ತಾ ಇದೀವಿ. ಮಶ್ರೂಮ್ ಮಂಚೂರಿಯನ್ ಆ್ಯಂಡ್ ಮಶ್ರೂಮ್ ಪೆಪ್ಪರ್ ಡ್ರೈ. ಸೊ ನೋಡೋಣ ಹೆಂಗಿದೆ. ಚೆನ್ನಾಯ್ತಾ? ಚೆನ್ನಾಗಿದೆ, ಕ್ರಿಸ್ಪಿಯಾಗಿ. ಹಾಸ್ಪಿಟಲ್ಗೆ ಹೋಗಿ ಡಾಕ್ಟ್ರಿಗೂ ರಿಪೋರ್ಟ್ ತೋರಿಸಿ ಅವ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಹಂಗೆ ಡೈರೆಕ್ಟ್ ಮನೆಗೆ ಹೋದ್ವಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.